ನಮಸ್ಕಾರ. ಇಂದಿನ ರೆಸಿಪಿ ಹೀರೆಕಾಯಿ ತಂಬುಳಿ. ಹವ್ಯಕರಲ್ಲಿ, ಬ್ರಾಹ್ಮಿಣ್ಸ್ಗಳಲ್ಲಿ, ಮಲೆನಾಡು ಕರಾವಳಿ ಕಡೆಗಳಲ್ಲಿ ತಂಬುಳಿ ಅನ್ನುವಂಥದ್ದು ಊಟದಲ್ಲಿ ಸರ್ವೇ ಸಾಮಾನ್ಯ. ಬನ್ನಿ ನೋಡೋಣ ಹೀರೆಕಾಯಿ ತಂಬುಳಿ ಹೇಗೆ ಮಾಡೋದು ಅಂತ. ಗೀತಾಸ್ ಕಿಚನ್ ವೆಜ್ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಹೀರೆಕಾಯಿಯನ್ನು ತೊಳೆದುಕೊಂಡು ಅದರಲ್ಲಿ ನೋಡಿ ಈ ನಾರು ಇರುತ್ತೆ, ಆ ನಾರನ್ನು ನಾವು ತೆಗೆದುಕೊಳ್ಬೇಕು. ನಾರು ಬಲಿತಿದ್ದರೆ ಅದನ್ನು ಎಸಿಬೇಕು, ಇಲ್ಲಾಂದರೆ ತೆಗೆದುಕೊಂಡಂಥ ನಾರು ಸ್ವಚ್ಛವಾಗಿದ್ದರೆ ಅದನ್ನು ಸಹ ಚಟ್ನಿಗೆ ಬಳಸ್ಕೋಬೋದು. ಮೊದಲು ಈ ತೊಳೆದು ನಾರು ತೆಗೆದುಕೊಂಡಂಥ ಹೀರೆಕಾಯಿಯನ್ನು ಚಿಕ್ಕದಾಗಿ ಹೆಚ್ಕೋಬೇಕು. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪವೇ ನೀರು ಸಾಕಾಗುತ್ತೆ. ಹೀರೆಕಾಯಲ್ಲಿ ತುಂಬ ನೀರಿನ ಅಂಶ ಇರುತ್ತೆ. ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪವೇ ನೀರು ಸಾಕಾಗುತ್ತೆ. ಒಂದು ಕುದಿ ಬಂದರೆ ಹೀರೆಕಾಯಿ ಚೆನ್ನಾಗಿ ಬೆಂದುಬಿಡುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಬೇಯಿಸಲು ಇಟ್ಟು 1-2 ನಿಮಿಷವಾಗುವಷ್ಟರಲ್ಲಿ ನೋಡಿ ಹೀರೆಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ. ನಾನು ಈ ಬಟ್ಟಲಿನಲ್ಲಿ 2 ಪಾಲು ಮಾಡ್ಕೊಂಡಿದ್ದೀನಿ, ಇನ್ನೊಂದು ಅಡುಗೆ ಮಾಡಲಿಕ್ಕೋಸ್ಕರ. 2 ದೊಡ್ಡ ಸ್ಪೂನು ಕಾಯಿ ತುರಿ ಇದ್ದರೆ ಸಾಕು. ಹೀರೆಕಾಯಿ ಮತ್ತು ಕಾಯಿ ತುರಿಯನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಖಾರಕ್ಕಾಗಿ ಕಾಳು ಮೆಣಸನ್ನು ಬಳಸ್ತಾ ಇದ್ದೀನಿ. ನೀವು ಹಸಿಮೆಣಸನ್ನು ಬಳಸ್ಕೋಬೋದು, ಅರ್ಧ ಅಥವಾ ಕಾಲು ಹಸಿಮೆಣಸು ಸಾಕು. ಆದರೆ ಅದು ತುಂಬ ಹೀಟು. ನಾವು ತಂಬುಳಿ ಮಾಡುವುದೇ ದೇಹಕ್ಕೆ ತಂಪಾಗಲಿ ಅಂತ, ಹಾಗಾಗಿ ಕಾಳು ಮೆಣಸನ್ನು ಬಳಸ್ತಾ ಇದ್ದೀನಿ. ಯಾಕಂದರೆ ಕಾಳು ಮೆಣಸು ದೇಹಕ್ಕೆ ತುಂಬ ತಂಪು. ಹೀರೆಕಾಯಿ ಬೇಯಿಸುವಾಗ ಉಳಿದ ನೀರನ್ನು ಸೇರಿಸ್ಕೊಂಡು ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ರುಬ್ಬಿದಂತಹ ಮಿಶ್ರಣವನ್ನು ತಂಬುಳಿ ಮಾಡುವಂಥ ಪಾತ್ರೆಗೆ ಹಾಕಿಕೊಳ್ಳೋಣ. ಯಾವುದೇ ವಿಧದ ತಂಬುಳಿಗಾದರೂ ಕಡೆದ ಮಜ್ಜಿಗೆಯನ್ನು ಸೇರಿಸೋದು ಪದ್ಧತಿ. ನಮ್ಮ ಮನೆಯಲ್ಲಿ ನಾನು ಮೊಸರನ್ನು ಕಡೆದು ಮಜ್ಜಿಗೆಯನ್ನು ಮಾಡೋದಿಲ್ಲ. ಹಾಗಾಗಿ ತಂಬುಳಿಯನ್ನು ಮಾಡುವಾಗ ಅದಕ್ಕೆ ಬೇಕಾಗುವಷ್ಟು ಮೊಸರನ್ನು ತೆಗೆದುಕೊಂಡು ಮಿಕ್ಸಿಯಲ್ಲಿ 1 ಸುತ್ತು ತಿರುಗಿಸಿದರೆ ಅದು ಮಜ್ಜಿಗೆಯ ರೀತಿ ತೆಳ್ಳಗಾಗುತ್ತೆ. ಅದನ್ನು ನಾನು ತಂಬುಳಿಯ ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಈ ಮಜ್ಜಿಗೆಯನ್ನು ಮಿಕ್ಸ್ ಮಾಡಿದ ನಂತರ ಹದವನ್ನು ನೋಡ್ಕೋಬೇಕು. ಇನ್ನೂ ತೆಳ್ಳಗೆ ಬೇಕು ಅನಿಸಿದರೆ ನೀರು ಅಥವಾ ಇನ್ನೊಂದು ಸ್ವಲ್ಪ ಮಜ್ಜಿಗೆಯನ್ನು ಬೆರೆಸ್ಕೋಬೇಕು. ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ, ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಉದ್ದಿನ ಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇವಿಷ್ಟನ್ನು ಹಾಕಿ ಒಗ್ಗರಣೆಯನ್ನು ಮಾಡಿಕೊಂಡು ತಂಬುಳಿಗೆ ಸೇರಿಸಿದರೆ ನಮ್ಮ ಗಮ್ಮತ್ತಿನ ಹೀರೆಕಾಯಿ ತಂಬುಳಿ ಸವಿಯಲು ಸಿದ್ಧವಾಗುತ್ತೆ. ಇದನ್ನು ನಾವು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬಹುದು, ಅಥವಾ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಹಾಗೆ ನಾವು ಜ್ಯೂಸಿನ ರೀತಿಯಲ್ಲಿ ಕುಡಿಯಲೂಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಮುಂದಿನ ರೆಸಿಪೀಸ್ಗಾಗಿ ಗೀತಾಸ್ ಕಿಚನ್ ವೆಜ್ ರೆಸಿಪೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ವಂದನೆಗಳು.